ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಕೊತ್ವಾಲ್ ರಾಮಚಂದ್ರ ರೀತಿ ವರ್ತಿಸಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಕೋಲಾರದಲ್ಲಿ ಶ್ರೀರಾಮ್ ಸೇನೆ ಆಯೋಜಿಸಿದ್ದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯತ್ನಾಳ್ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ದಮ್ಮು ತಾಕತ್ತಿನ ಬಗ್ಗೆ ಮಾತನಾಡುವ ಇಂಥವರು ಮುಖ್ಯಮಂತ್ರಿ ಆದ್ರೆ ಗತಿ ಏನು? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅಂತ ನಮ್ಮವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದು ಕೇಂದ್ರದವರು ಒಪ್ಪದ ಕಾರಣ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿ ನನ್ನನ್ನ ಬೆಳೆಸಿದ ಪಕ್ಷವಾಗಿದ್ದು, ಹೀಗಾಗಿ ನಾನೆಂದು ಬಿಜೆಪಿಗನಾಗಿದ್ದೇನೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆದ್ರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಯತ್ನಾಳ್ ಹೇಳಿದ್ರು. ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕರು ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾಗಿರುವಾಗ IPL ಟಿಕೆಟ್ಗಳಂತ ವಿಷಯಗಳನ್ನ ಎತ್ಕೊಳ್ಳುವುದು ಸೂಕ್ತವಲ್ಲ. ಕೆಲವರು ಮಾತ್ರ ಇಂಥ ಬೇಡಿಕೆ ಮಾಡ್ತಿದ್ದಾರೆ. ಯಾರಿಗೆ ಟಿಕೆಟ್ ಬೇಕು ಅವರು ಸ್ವತಃ ಖರೀದಿ ಮಾಡ್ಕೊಳ್ಳಿ, ಇದನ್ನ ಸಭೆಯಲ್ಲಿ ಚರ್ಚಿಸುವ ಅಗತ್ಯವೇ ಇಲ್ಲ ಅಂತ ಯತ್ನಾಳ್ ಆಕ್ರೋಶ ಹೊರ ಹಾಕಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ರೆ ಅಧಿಕಾರಕ್ಕೆ ಬರ್ತೀವಿ ವಿಶ್ವಾಸ ಇರೋದು. ಡಿ ಕೆ ಶಿವಕುಮಾರ್ ಬಿಜೆಪಿ ಮನೆವಾಗ್ಲೂ ಹೋಗಿದ್ರು, ನಮ್ಮವ್ರು ಒಪ್ಲಿಲ್ಲ. ಇಲ್ಲಿರುತ್ತೆ ಡಿ ಕೆ ಶಿವಕುಮಾರ್ ವರ್ಸಸ್ ಯತ್ನಾಳ್ ನಡೀತಾ ಇರುತ್ತೆ. ಬಟ್ ಯತ್ನಾಳ್ ಅವ್ರದೇ ಆದಂತ ಪಾರುಪತ್ಯ ಅವ್ರು ಸಾಧಿಸವ್ರೆ. ಡಿ ಕೆ ಶಿವಕುಮಾರ್ ಬೇರೆ, ಯತ್ನಾಳ್ ಬೇರೆ ರಾಜಕಾರಣದಲ್ಲಿ. ವಿಧಾನಸಭೆ ಚುನಾವಣೆ ಬಂದಾಗ್ಲೇ ಅವ್ರವ್ರ ಶಕ್ತಿ ಏನು ಅಂತ ಗೊತ್ತಾಗೋದು. ಬಟ್ ಬಹಳಷ್ಟು ಬಾರಿ ಚುನಾವಣೆಗಳನ್ನ ಯತ್ನಾಳ್ ಸೋತಿದ್ದಾರೆ. ಆದ್ರೆ ವಿಧಾನಸಭೆ ಚುನಾವಣೆ 1989ರಿಂದ ಡಿ ಕೆ ಶಿವಕುಮಾರ್ ಗೆಲ್ತಾ ಇದ್ದಾರೆ. ಯತ್ನಾಳ ಡಿ ಕೆ ಶಿವಕುಮಾರ್ ಅಂದ್ರೆ ಡಿ ಕೆ ಶಿವಕುಮಾರ್ ಲೀಡರ್. ಚುನಾವಣೆ ಲೆಕ್ಕಾಚಾರ ಬಂದಾಗ ಯತ್ನಾಳ್ ಅದ್ಭುತ ಭಾಷಣಕಾರ, ಹಿಡಿದಿಡುವಂತ ಕೆಪಾಸಿಟಿ ಇದೆ. ಇವಾಗ ಬಿಜೆಪಿಗರಿಗೆ ಧೈರ್ಯ ಇದ್ರೆ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಮಾಡ್ಲಿ ನೋಡೋಣ, ಹೀಗಂತ ಸಚಿವ ಮಧು ಬಂಗಾರಪ್ಪ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಿರ್ಮಲಾ ಸೀತಾರಾಮನ್ ಗೆದ್ದಿದ್ದು ಕರ್ನಾಟಕದಿಂದ, ನಮ್ಮ ರಾಜ್ಯದ ಮತ ಹಾಕಿಸ್ಕೊಂಡು ಗೆಲ್ಲಬೇಕು, ನಮ್ಮ ರಾಜ್ಯದ ಟ್ಯಾಕ್ಸ್ ಬೇಕು. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದ್ರು, ಕೊಡ್ತೇವೆ ಎಂದವ್ರ ಬಳಿಕ ಕೊಡ್ಲೇಬೇಕಾದನ್ನ ಕಟ್ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ವಿಜಯೇಂದ್ರ ಅವರ ಪಕ್ಷದವರು ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ದ್ವಿಭಾಷಾ ಸೂತ್ರ ಅಳವಡಿಕೆಗೆ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ತೆಗೆದುಕೊಳ್ಳುವ ಯಾವ ನಿರ್ಧಾರಗಳು ಕೂಡ ಮಕ್ಕಳಿಗೆ ತೊಂದರೆ ಆಗಬಾರದು, ಮಕ್ಕಳ ಶಿಕ್ಷಣಕ್ಕೆ ಒತ್ತಡ ಬೀಳಬಾರದು ಎಂದು ಗ್ರೇಡಿಂಗ್ ವ್ಯವಸ್ಥೆ ತಂದಿದ್ದೇವೆ. ದ್ವಿಭಾಷಾ ಸೂತ್ರ ಅಳವಡಿಕೆಯಿಂದ ಬಹಳ ಸಂತೋಷ ಆಗಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸ್ತೇವೆ. ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆದ ನಂತರವೇ ಕಾನೂನು ಜಾರಿಗೆ ಬರಲಿದೆ. ಕನ್ನಡಿಗರು 1000 ಭಾಷೆ ಬೇಕಾದ್ರೂ ಕಲಿಯಲಿ, ಆದ್ರೆ ಕನ್ನಡವನ್ನ ಕಡ್ಡಾಯವಾಗಿ ಓದ್ಲಿ. BS ಯಡಿಯೂರಪ್ಪ ಅವರಿಗಿದ್ದ ಕನ್ನಡಾಭಿಮಾನವನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಅಂತ ರಾಜ್ಯ ಸರ್ಕಾರದ ತೀರ್ಮಾನ ವಿವೇಕ ರಹಿತ ಎಂದಿದ್ದ ವಿಜೇಂದ್ರಗೆ ಖಡಕ್ ಆಗಿ ಮಧು ಬಂಗಾರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಅದು. ಕನ್ನಡ ವಿಷಯ ಅಂದಾಗ ಕಾಂಗ್ರೆಸ್. ಇನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಭಾಷಣ ಅರ್ಥ ಮಾಡ್ಕೊಳ್ಳೋದಂಗೆ ಅರ್ಥ ಆಗಲಿ. ಅವ್ರು ಬಂದಾಗ್ಲೂ ಕನ್ನಡದಲ್ಲೇ ಮಾತಾಡಿ, ಇಂಗ್ಲಿಷಲ್ಲಿ ಮಾತಾಡಿ ಅಂತ ಹೇಳ್ಬೇಕು ಅವ್ರಿಗೆ. ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಎಲ್ಲರೂ ಪ್ರಾದೇಶಿಕತೆ, ಅಸ್ಮಿತೆ, ಹೌದು, ಅದು ರಾಜಕಾರಣ ದಾಳ ಆಗ್ಬಾರ್ದು. ಹೆಚ್ಚು ಭಾಷೆಗಳನ್ನ ಕಲಿಯೋದು ಅನುಕೂಲ ಅಂದ್ರೆ ಹೌದು, ಮಾರ್ಕ್ಸಿನ್ ತೆಗ್ದಿದ್ದೀರಿ, ಗುಡ್ ಥಿಂಗ್, ಒಳ್ಳೇದದು. ನಮ್ಗೆ ಗೊತ್ತಿಲ್ದಾರೆ ಕಲಿಯೋಣ ಹಂಗನ್ಬಿಟ್ಟು ಅದರಲ್ಲೇ ನೀವು ಮಾರ್ಕ್ಸ್ ಹಾಕ್ಬಿಟ್ಟು ನಮ್ಮ ಹಿಂದಕ್ಕೆ ಹಾಕ್ಬಿಟ್ರೆ ಬೇಡ. ಕರೆಕ್ಟ್ ಇದೆ. ಆದರೆ ರಾಜಕಾರಣ, ಭಾಷೆ ವಿಷಯದಲ್ಲಿ ರಾಜಕಾರಣಕ್ಕಿಂತ ಭಾಷೆಗಳ ವಿಷಯ, ಹೆಚ್ಚೆಚ್ಚು ಭಾಷೆ ಬಂದಷ್ಟು ಲಾಭ ವ್ಯಕ್ತಿಗೆ. ಕಮ್ಯುನಿಕೇಶನ್ ಈಸಿ. ಜರ್ಮನ್ ಭಾಷೆ ಬಂದ್ರೆ ಜರ್ಮನಿಗೆ ಹೋದಾಗ ಈಸಿ. ಉತ್ತರ ಪ್ರದೇಶ ಅಲ್ಲೆಲ್ಲ ವಾರಣಾಸಿ ಹಿಂದಿ ಬಂದ್ರೆ ಹಿಂದಿ ಈಸಿ. ಭಾಷೆಯನ್ನ ಪ್ರೀತಿಯಿಂದ ಕಲಿಬೇಕು, ಭಾಷೆಯನ್ನ ಒತ್ತಾಯದಿಂದ ಕಲಿಬಾರ್ದು. ಭಾಷೆಯನ್ನ ಕಲಿಕೆಗೆ ಅವಕಾಶ ಮಾಡಿ, ಕಲಿಯೋಕೆ ಅವಕಾಶ ಮಾಡಿ. ಮಾರ್ಕ್ಸ್ ಅಂತ ಕಟ್ಟಾಕ್ಬೇಡಿ, ಒಳ್ಳೆ ಬೆಳವಣಿಗೆ. ಆದ್ರೆ ನಾವೇನೋ ಮೀಸೆತ್ತಿರ್ಬಿಟ್ವಿ ಅನ್ನೋ ಕಾರಣಕ್ಕೂ ಹೋದ್ರೆ ಸಮಸ್ಯೆ ಆಗುತ್ತೆ. ವಿಶ್ವಾಸದಲ್ಲಿ ಒಳ್ಳೇದಕ್ಕೆ ನಿರ್ಧಾರ ತಗೊಳ್ಳಿ, ರಾಜಕೀಯ ವಿರೋಧ ಕಾರಣಕ್ಕೆ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಅಷ್ಟೇ. ತಮಿಳುನಾಡು ವಿಧಾನಸಭೆ ಚುನಾವಣೆ ಭಾರಿ ಜಿದ್ದಾಜಿದ್ರಿಂದ ಕೂಡಿದೆ. ಡಿಎಂಕೆ ಅಧಿಕಾರ ಉಳಿಸಿಕೊಳ್ಳಲು ಪಣ ತೊಟ್ಟಿದ್ರೆ ಎಐಡಿಎಂಕೆ ಮತ್ತು ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ಅಧಿಕಾರ ಹಿಡಿಯುವ ಹಠ. ಈ ನಡುವೆ ಟಿವಿಕೆ ಪರ್ಯಾಯ ಶಕ್ತಿಯಾಗಿ ರೂಪುಗೊಂಡಿದ್ದು ಟಫ್ ಫೈಟ್ ಕೊಟ್ಟಿದೆ. ಇದೀಗ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸಿದ್ದು ಸಿಎಂ MK ಸ್ಟಾಲಿನ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು 234 ಕ್ಷೇತ್ರಗಳಲ್ಲಿ ಡಿಎಂಕೆ ಪಕ್ಷ 164 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ. 70 ಸ್ಥಾನಗಳನ್ನ ತನ್ನ ಮಿತ್ರ ಪಕ್ಷಗಳಿಗೆ ಹಂಚಿಕೆ ಮಾಡಿದೆ. ಕಾಂಗ್ರೆಸ್ 28 ಸ್ಥಾನಗಳೊಂದಿಗೆ ಪ್ರಮುಖ ಮೈತ್ರಿಕೂಟವಾಗಿ ಹೊರಹೊಮ್ಮಿದೆ. ಸಮತೋಲಿತ ಒಪ್ಪಂದವನ್ನ ಖಚಿತಪಡಿಸಿಕೊಳ್ಳಲು ಪಾಲುದಾರರೊಂದಿಗೆ ತಾಳ್ಮೆಯ ಚರ್ಚೆ ನಡೆಸಲು ಸಮಯ ಅಗತ್ಯ ಆಗಿತ್ತು ಅಂತ ಸ್ಟಾಲಿನ್ ಹೇಳಿದರು. ಇನ್ನು ಕೊಳತ್ತೂರಿನಿಂದ ಸ್ಟಾಲಿನ್ ಸ್ಪರ್ಧೆ ಮಾಡಲಿದ್ದು, ಚಪಾಕ್ ತಿರುವಲ್ಲಿ ಶ್ರೇಣಿ ಕ್ಷೇತ್ರದಿಂದ ಪುತ್ರ ಉದಯನಿಧಿ ಸ್ಟಾಲಿನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನೋಡ್ಬೇಕು, ಫೈಟ್ ಇದೆ ಅಲ್ಲಿ. ಬಟ್ ಅಪೋಸಿಷನ್ ಅವರು ಹುಷಾರಾಗಿ ಹೋಗ್ತಾ ಇದ್ದಾರೆ. 2011 ಜಯಲಲಿತಾ ಪಾರ್ಟಿ, 16 ಜಯಲಲಿತಾ ಪಾರ್ಟಿ, ಎಐಡಿಎಂಕೆ ಅವ್ರು ತೀರ್ಕೊಂಡಾದ್ಮೇಲೆ ನಂತರ ಚುನಾವಣೆ 21ರಲ್ಲಿ ಸ್ಟಾಲಿನ್ ಬಂದ್ರು. ಬಟ್ ಈಗ 26 ರಿಪೀಟ್ ಆಗ್ತಾರೆ ಸ್ಟಾಲಿನ್ ಅನ್ನೋ ಚರ್ಚೆ, ಅವ್ರ ವಿಶ್ವಾಸ. ಬಟ್ ಸೈಲೆಂಟ್ ಆಗಿ ಬಿಜೆಪಿ, PMK ಅಂಡ್
AIADMK ಮೈತ್ರಿಕೂಟ ಅವ್ರದೇ ಆದ ಶೈಲಿ ವರ್ಕ್ ಮಾಡ್ತಾವ್ರೆ. ವಿಜಯ್ ವೋಟ್ ಬ್ಯಾಂಕ್ ಯಾರದನ್ನ ಕಸಿತಾರೆ ಅನ್ನೋದ್ರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ. NMK ನಾನ್ ಮಕ್ಕಳ ಕಚ್ಚಿ ಸಿನಿಮಾ ನಟ ಆತಂದು ಕೂಡ ಅವ್ರದೇ ಆದಂತ ಪ್ರಾಬಲ್ಯ ಇದೆ. ಹಾಗಾಗಿ ನೋಡ್ಬೇಕು ಏನೇನಾಗುತ್ತೆ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.